ಧರುಡು ಅಂಬು ಧರುಡು ಅಂದರೆ ವರುಣ, ಮಳೆರಾಯ. ನೀವೇನು ಬಯಸಲಿಲ್ಲ, ತನ್ನಷ್ಟಕ್ಕೆ ತಾನೇ ಕೊಡ್ತಾನೆ. ಆದರೆ ನೀವೇನು ಕೊಡ್ತಾ ಇದ್ದೀರಿ ಮಳೆಗೆ? ಬೈತೀವಿ. ನಿಮ್ಮ ಕೆಲಸಗಳು ಇದ್ದರೆ ಯಾರು ಮಳೆ ಬರ್ತಿದ್ರು? ಇವಾಗಲೇ ಬರ್ಬೇಕೆ? ನನ್ನ ಮನೆ ಎಲ್ಲ ನಾನು ಮನೆಗೆ ಸೇರ್ಕೊಂಡ ಮೇಲೆ ಬರಬಾರ್ದಾಗಿತ್ತೆ. ಪಾಪ, ಅದು ಏನೂ ಬಯಸೋದಿಲ್ಲ. ನಿಮಗೆ ಸುಭಿಕ್ಷವಾಗಿರ್ತಕ್ಕಂಥ ನೀರನ್ನು ತುಂಬ ಶಾಂತವಾಗಿ ಇದ್ದು ತಣ್ಣಗೆ ಮಾಡ್ತಕ್ಕಂಥ ಒಂದು ಉಪಕಾರವನ್ನು ಮಾಡ್ತಾ ಇದೆ. ಹಾಗೆ ಸಜ್ಜನುಡುಕಾರೆ ಪರಹಿತಾಚರಣ ಮಧುರು. ಸಜ್ಜನರಾಗಿ ಅದು ಭಕ್ತಿ 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 ಅಂತ. ಆ ಭಕ್ತಿ ನಿಜವಾಗಿರ್ತಕ್ಕಂಥ ಇನ್ನೊಂದು ಆಯಾಮ, ಅದ್ಭುತವಾಗಿರ್ತಕ್ಕಂಥ ನಂಬಿಕೆ. ಅದ್ಭುತವಾಗಿರ್ತಕ್ಕಂಥ ನಂಬಿಕೆ. ನಾನು ಈ ಕೆಲಸ ಮಾಡಿದೆ ಖಂಡಿತವಾಗಿ ಆಗುತ್ತೆ ಅನ್ನುವ ನಂಬಿಕೆ. ಆ ನಂಬಿಕೆ ಅಂದರೆ ಒಂದು ಚಿಕ್ಕ ಕಥೆ ಜ್ಞಾಪಕ ಬರುತ್ತೆ. ನಾನು ಸ್ವಲ್ಪ ಕಥೆಗಳು ಜಾಸ್ತಿ ಹೇಳ್ತೀನಿ. ಯಾಕೆ ಅಂದರೆ ನೀವು ನಿದ್ದೆ ಮಾಡಬಾರ್ದು ಅಂತ. ಕಥೆ ಹೇಳಿದ್ರೆ ಮೆಸೇಜು ಇರಬೇಕು, ಅದರ ಜೊತೆಯಲ್ಲಿ ನಿಜವಾಗಿರ್ತಕ್ಕಂಥ ಅಂತರಾರ್ಥತೆ ಇದ್ದಿದೆ. ಒಂದು ಕಾಡು, ಗುರುಕುಲ. ಗುರುಗಳು ತುಂಬ ವೃದ್ಧರಾಗಿದ್ದಾರೆ. ಒಬ್ಬ ಶಿಷ್ಯ ಬಂದ. ಸ್ವಾಮಿ, ನಿಮ್ಮ ಶಿಷ್ಯ, ನಾನು ನಿಮ್ಮ ಹತ್ರ ಉಪದೇಶವನ್ನು ಪಡಿಬೇಕು. ತಾಳು ಉಪದೇಶ ಪಡಿಬೇಕಾದ್ರೆ ಫಸ್ಟ್ ಸೇವೆ ಮಾಡಿ. ಸೇವೆ ಮಾಡ್ತಾ ಇದ್ದರೆ ಉಪದೇಶ ಕೊಡೋದು. ಸೇವೆ ಮಾಡೋದು ಶುರು ಮಾಡಿದ. ಇವರು ವೃದ್ಧರು, ಗುರುಗಳು, ತುಂಬ ವಯಸ್ಸಾಗಿದೆ. ಶಿಷ್ಯನಿಗೆ ಅನ್ನಿಸ್ತು, ಈ ಗುರು ನಾಳೆ ನಾಡಿದ್ದರು ತಪ್ಪಿರುತ್ತಾನೆ, ನನಗೇನು ಉಪದೇಶನೇ ಮಾಡಲಿಲ್ಲಲ್ಲಪ್ಪ. ಗುರುಗೆ ಅರ್ಥ ಆಗುತ್ತೆ ಇವನ ಹಂಬಲ. ಇಲ್ಲಿ ಬಾರೋ, ನಾನು ನಾಳೆ ನನ್ನ ಜೀವನ ಯಾತ್ರೆ ಮುಗಿಸ್ತಾ ಇದ್ದೀನಿ, ನಿನಗೆ ಒಂದು ಉಪಾಯ ಹೇಳ್ಕೊಡ್ತೀನಿ. ಅದೇ ಮಂತ್ರ. ಮಂತ್ರ ಅಂದರೆ ಅದೊಂದು ಉಪಾಯ. ಭಗವಂತನನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಉಪಾಯ ಮಂತ್ರ.